ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಿಕೊಳ್ಳುವ ದೇವರ ವಾಕ್ಯ ಭಾಗಾಂಶ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಅದು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ತನ್ನನ್ನು ವಿಶ್ವಾಸಿಸುವ ಮಗ ಮಗಳನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಹೇಳುತ್ತಿದ್ದಾನೆ. ಈ ವಾಕ್ಯ ಭಾಗಾಂಶವನ್ನು ನಾವು ಧ್ಯಾನಿಸುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು, ಚೈತನ್ಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ವರವನ್ನು ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯ ಎಂಬ ಹೊಲದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 ಫಲ ಕೊಡುವಂತೆ ತಂದೆ ಯೇಸು ಪರಿಶುದ್ಧಾತ್ಮ ಸಹಾಯ ಮಾಡಲಿ, ಶಕ್ತಿ ನೀಡಲಿ, ವಿಜಯ ಹಸ್ತ ನೀಡಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ದೇವ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ಯೇಸು ಕ್ರಿಸ್ತನೇ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ವಾಕ್ಯವಾದ ದೇವರೇ, ಲೋಕದ ಬೆಳಕಾದಾತನೇ, ಶರೀರ ಇಚ್ಛೆ, ಸೈತಾನ, ಪಾಪ, ಮರಣ ಗೆದ್ದು ಇಂದಿಗೂ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ತಿರುಗಾಡುತ್ತಿರುವ ಆತನೇ, ನಿಮಗೆ ಸ್ತೋತ್ರ ಯೇಸಪ್ಪ. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ವಾಕ್ಯ ಭಾಗವನ್ನು, ಅನೇಕ ವಾಕ್ಯ ಭಾಗಗಳನ್ನು ಪರಿಶುದ್ಧ ಗ್ರಂಥ, ಸತ್ಯವೇದ, ಬೈಬಲ್ ಗ್ರಂಥ, ಪವಿತ್ರ ಜೀವ ಗ್ರಂಥದ ಮುಖಾಂತರ ದೇವ, ನಿಮ್ಮ ಪರಿಶುದ್ಧ ಜನರು ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿ ಬರೆಯಲ್ಪಟ್ಟ ನಿಮ್ಮ ವಾಕ್ಯಗಳ ಮುಖಾಂತರ ಅನೇಕ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತನಾಡಿ ಸವರಿದ ಕೌಲುಗಳಂತೆ ಶುದ್ಧ ಮಾಡಬೇಕೆಂದು ನಮ್ಮ ಜೀವಿತದಲ್ಲಿರುವ ಎಲ್ಲ ಕತ್ತಲೆ ಶಕ್ತಿಗಳನ್ನು, ಅನಾರೋಗ್ಯ ಶಕ್ತಿಗಳನ್ನು, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹಾರಾಧನೆ, ಮೂಢನಂಬಿಕೆ, ನಿಮ್ಮಿಂದ ದೂರ ಮಾಡುವ ಎಲ್ಲ ಶಕ್ತಿಗಳನ್ನು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರದ ಶಕ್ತಿಗಳ ನಾಮದಲ್ಲಿ ನಾಶಪಡಿಸಬೇಕೆಂದು ಹಾಗೆ ನಾಶ ಮಾಡುವ ಅಧಿಕಾರ ನೀಡಿದ್ದಕ್ಕಾಗಿ ಸ್ತೋತ್ರ, ವಂದನೆ, ಆರಾಧನೆ ಸಲ್ಲಿಸುತ್ತಾ ಕೇಳಲಿರುವ ವಾಕ್ಯ ಭಾಗ ನಮ್ಮ ದಾರಿಗೆ ದೀಪ, ಬಾಳಿಗೆ ಬೆಳಕಾಗುವಂತೆ, ನಮ್ಮ ಹೃದಯ ಧ್ಯಾನ, ಬಾಯಿ ಮಾತು ನಿಮಗೆ ಸಮರ್ಪಕವಾಗುವಂತೆ ವಾಕ್ಯ ಕೇಳುವ ಎಲ್ಲ ಮಕ್ಕಳಲ್ಲಿ ನಿಮ್ಮ ಪರಿಶುದ್ಧ ಆತ್ಮ ತುಂಬಿಕೊಳ್ಳುವಂತೆ, ನಿಮ್ಮ ಬಳಿಗೆ ನಿಮ್ಮ ಮಕ್ಕಳೆಲ್ಲರನ್ನು ಸೇರಿಸಿಕೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಂಬಿಗಸ್ತು ನೀತಿವಂತನಾದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ನಿಮಗೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹೌದು, ಯೇಸು ಹೇಳ್ತಿದ್ದಾನೆ ಪ್ರಿಯರೇ. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು, ಸರ್ವ ಸೃಷ್ಟಿಗೆ ಯಜಮಾನ ನೀನೇ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರಿಯರೇ. ಕೇಳಲಿರುವ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡು ನಮ್ಮ ಹೃದಯವನ್ನು ಫಲವತ್ತಾದ ಹಸನಾದ ಭೂಮಿಯನ್ನಾಗಿ, ಕೇಳಲಿರುವ ದೇವರ ಮಾತುಗಳ ಬೀಜವನ್ನು ಫಲ ಕೊಡುವಂತೆ ಅನುಗ್ರಹಿಸಲಿ. ಹಾಡು. ಸರ್ವ ಸೃಷ್ಟಿಗೆ ಯಜಮಾನ ನೀನೇ ತಂದೆ, ಸರ್ವಲೋಕವ ಕಾಯುವ ನೀನೇ, ನನ್ನ ಹೃದಯದೊಳು ನಿನ್ನನ್ನೇ ಆರಾಧಿಸುವೆ, ಶಿರಬಾಗಿ ಎಂದೆಂದು ನಮಿಪೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವ ನೀನೇ, ನಮ್ಮ ಹೃದಯದೊಳೆಂದೆಂದು ಆರಾಧಿಸುವೆ, ಶಿರಬಾಗಿ ಎಂದೆಂದು ನಮಿಪೆ. ಆಲೇಲುಯಾ, ಆಲೇಲುಯಾ,
ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಿಶ್ವಾಸಿ ಎಂದೆಂದು ಸ್ಥಿರನೇ. ಆ ವಿಶ್ವಾಸಿ ನಾಶವಾಗಿ ಹೋದಾರೇನು, ನಿನ್ನ ವಿಶ್ವಾಸಿ ಎಂದೆಂದು ಸ್ಥಿರನೇ. ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯ ಎಂದು ಅಳಿಯದು. ಅವಿಶ್ವಾಸಿ ನಾಶವಾಗಿ ಹೋದರೇನು, ವಿಶ್ವಾಸಿ ಎಂದೆಂದು ಸ್ಥಿರನೇ. ಹಲ್ಲೆಲೂಯಾ, 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 ಆಮೆನ್. ಇಹಲೋಕದ ಆಶೆಗಳಲ್ಲಿ ಹೊಸ ಆನಂದ ನೀ ಹುಡುಕುತ್ತಿರಲು, ಸಿಗದು ಆನಂದ ಎಂದೆಂದು ನಿನಗೆ. ಯೇಸುವೇ ಆನಂದವು. ಆಮೆನ್ ಲಾರ್ಡ್. ಇಹಲೋಕದ ಆಶೆಗಳಲ್ಲಿ ಹೊಸ ಆನಂದ ನೀ ಹುಡುಕುತ್ತಿರಲು, ಸಿಗದು ಆ ಆನಂದ ಎಂದೆಂದು ನಿನಗೆ. ಯೇಸುವೇ ಆ ಆನಂದವು. ಹಲ್ಲೆಲೂಯಾ, 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 ಆಮೆನ್. ನಮ್ಮ ಪಾಪ ಪರಿಹಾರಕ ನೀನೇ ಸಪ, ನಮ್ಮ ರೋಗ ನಿವಾರಕ ನೀನೇ. ನಮ್ಮ ಚಿಂತೆಯ ತೊಲಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ ಕ್ರಿಸ್ತನೇ. ನನ್ನ ಪಾಪ ಪರಿಹಾರಕ ನೀನೇ ಒಡೆಯನೇ, ನನ್ನ ರೋಗ ನಿವಾರಕ ನೀನೇ. ನನ್ನ ಚಿಂತೆಯ ತೊಲಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ಹಲ್ಲೆಲೂಯಾ, 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 ಆಮೆನ್. Thank you, Father. Thank you, Jesus Christ. Thank you, Holy Ghost, fire, living water flow. Amen. We welcome you, Father, God Almighty, in this place, in this word of God. We welcome you, Son of Jesus Christ, living God. We welcome you in this place, in this word of God. We welcome you, Spirit of Holy God, in this place, in this word of God. Control us, Lord. Cleanse us, strengthen us through your message. Fill your faith, hope, love. Almighty God, we pray in Jesus Christ's mighty name. Talk to us, guide to us, lead to us, live inside us and live outside. Control us. Where we go, what we do, how we serve, how we understand your word, how we listen your voice of God. Totally control us, Lord.
Heavenly God, we pray your holy Son, Jesus Christ's name. Amen. Amen. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಬನ್ನಿರಿ ಪ್ರೇರೆ, ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹೌದು ಪ್ರೇರೆ, ಅಂಶ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಾವು ಯೋಹಾನನ ಸುವಾರ್ತೆ ನೋಡ್ತೇವೆ ಪ್ರೇರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಮ್ಮ ಮುಖ್ಯ ವಾಕ್ಯ ಭಾಗಾಂಶ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಪ್ರೇರೆ. ನೀವು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಹೇಳ್ತಿದ್ದಾನೆ ಯೇಸುಪ್ರಭು. ಅಲ್ಲಿ 14ನೇ ಅಧ್ಯಾಯದಲ್ಲಿ ಶಿಷ್ಯರಿಗೆ ಹೇಳ್ತಿದ್ದಾನೆ ಪ್ರೇರೆ, ಅಭಯ ನೋಡಿ, ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ ಮತ್ತು ಧೈರ್ಯದಿಂದಿರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಎಂದು ಹೇಳುವ ಮುಖಾಂತರ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನನ್ನ ತಂದೆಯ ಮನೆಯಲ್ಲಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಹೌದು ಪ್ರೇರೆ, ಹೀಗೆ ವಾಗ್ದಾನ ಮಾಡಿದ ಮಾತು ಕೊಟ್ಟ ರಕ್ಷಕ ಈ ಲೋಕದಲ್ಲಿ ಯಾರಿಲ್ಲ ಪ್ರೇರೆ. ಹೌದು, ಸ್ವರ್ಗದಿಂದ ಇಳಿದು ಬಂದಾತನೊಬ್ಬಾತನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ. ಇದನ್ನು ವಿಶ್ವಾಸವರು ನಿತ್ಯ ಜೀವನ ಪಡೆದಿದ್ದಾರೆ ಪ್ರೇರೆ. ಹೌದು, ಹೀಗೆ ಯೇಸು ಮಾತ್ರ ಸ್ವರ್ಗದಿಂದ ಇಳಿದು ಬಂದಿದ್ದಾನೆ ಪ್ರೇರೆ. ಮತ್ತೆ ಪಾಪ, ಲೋಕ, ಮರಣ, ಸಮಾಧಿ, ಸೈತಾನ, ಪಿಶಾಚಿ ಎಲ್ಲವನ್ನು ಗೆದ್ದು ತಂದೆಯ ಬಳಿಗೆ ಏರಿ ಹೋಗಿದ್ದಾನೆ. ಸ್ವರ್ಗಕ್ಕೆ ಮಾರ್ಗ ಏರ್ಪಡಿಸಿದ್ದಾನೆ ಪ್ರೇರೆ. ಹೀಗೆ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಯೇಸು ಮಾತ್ರ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಮನುಷ್ಯ ಕುಲವನ್ನು ಸೇರಿಸಿಕೊಳ್ಳುವ ದೇವರು ಪ್ರೇರೆ. ಏಕೆಂದರೆ ದೇವರು ತನ್ನ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ತನ್ನ ಸ್ವಭಾವದಲ್ಲಿ, ತನ್ನ ಕೈಯಿಂದ, ತನ್ನ ಸ್ವರೂಪದಲ್ಲಿ ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾನೆ. ಹೌದು ಪ್ರೇರೆ, ಯೇಸುವೆ ಸರ್ವ ಸೃಷ್ಟಿಯ ಯಜಮಾನನಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಎಂಬಾತನು ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವು ದೇವರೊಂದಿಗಿದ್ದನು, ಆ ವಾಕ್ಯವು ದೇವರಾಗಿದ್ದನು. ಹೌದು ಪ್ರೇರೆ, ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು. ಆ ವಾಕ್ಯದಲ್ಲಿ ಜೀವವಿತ್ತು, ಸಜೀವ, ನಿಜವಾದ ಜೀವ, ಅಳಿಯದ ಜೀವ. ಆ ಜೀವದಲ್ಲಿ ಬೆಳಕಿತ್ತು ಪ್ರೇರೆ. ಮಾನವ ಜನಾಂಗದ ಬೆಳಕಾಗಿತ್ತು ಆ ಜೀವ. ಆ ಬೆಳಕು ಕತ್ತಲೆ ಪ್ರಕಾಶಿಸಿತು, ಸರ್ವ ಸೃಷ್ಟಿಯನ್ನು ನಿರ್ಮಿಸಿತು. ಬೆಳಕಾಗಲಿ ಎಂದು ಮೊದಲನೇ ಬಾರಿಗೆ ಮಾತಾಡಿತು. ಮೊದಲನೇ ದಿನ ಆಕಾಶ, ಭೂಮಿ, ಹಗಲು ರಾತ್ರಿ. ಹೌದು ಪ್ರೇರೆ, 2ನೇ ದಿನ ಸಮುದ್ರ, ಒಣ ಭೂಮಿ. 3ನೇ ದಿನ ಸೂರ್ಯ, ಚಂದ್ರ, ನಕ್ಷತ್ರ. 4ನೇ ದಿನ ಕಾಯಿಪಲ್ಯ ಗಿಡಗಳು. ಹೌದು, ಹೀಗೆ 5ನೇ ದಿನ ಸಮುದ್ರದ ಜಲಚರ, ಆಕಾಶ ಪಕ್ಷಿಗಳು. 6ನೇ ದಿನ ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು, ಮನುಷ್ಯ. 7ನೇ ದಿನ ವಿಶ್ರಾಂತಿ ದಿನ ಎಂದು 7 ದಿನ ನಿರ್ಮಿಸಿದ ದೇವರೇ ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದಾನೆ. ನಿನ್ನನ್ನು ನನ್ನನ್ನು ಸೇರಿಸಿಕೊಳ್ಳುವ ಯೇಸು ಕ್ರಿಸ್ತನು. ಹೃದಯದಲ್ಲಿ ಕಳವಳಗೊಳ್ಳಬೇಡ, ಭಯಪಡಬೇಡ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಸ್ಥಳ, ಕೋಣೆ. ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬರುತ್ತೇನೆ. ಬಂದು ತಿರುಗಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಬಳಿಯಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ. ಹೌದು ಪ್ರೇರೆ. 4ನೇ ವಾಕ್ಯ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದೆಯಾದೆ. ಹೌದು ಪ್ರೇರೆ, ಯೇಸು ಮಾತ್ರ ನಮ್ಮನ್ನು
ತಾನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ದೇವಕುಮಾರ ಮತ್ತು ಸೇರಿಸಿಕೊಳ್ಳುವಾತನು. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂದು ಹೇಳಿದಾತನು. ಹೌದು, ಯಾಕಂದರೆ ನಾನಿರುವ ಸ್ಥಳದಲ್ಲಿ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 4ನೇ ವಾಕ್ಯ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಾನಿರುವ ಸ್ಥಳದಲ್ಲಿ ನನ್ನ ದೇವರನ್ನು ನಂಬುವವರು, ನನ್ನನ್ನು ನಂಬುವವರು ಇರಬೇಕು. ಮತ್ತು ನಾನು ಹೋಗುವ ಸ್ಥಳ ನಿಮಗೆ ತಿಳಿದೇ ಇದೆ. ಹೌದು ಪ್ರೇರೆ, ಹೀಗೆ ತಂದೆಯ ರಾಜ್ಯ, ಬೆಳಕಿನ ರಾಜ್ಯ, ಸ್ವರ್ಗ, ಉನ್ನತ ಲೋಕ, ಅಮರ ಲೋಕ, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದದ ಲೋಕ ಪ್ರೇರೆ. ಹೌದು, ಮಹಿಮೆಯ ಲೋಕ. ಹೀಗೆ ಸೃಷ್ಟಿ ಯಜಮಾನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಸರ್ವ ಸೃಷ್ಟಿಯನ್ನು ಕಾಯುತ್ತಿದ್ದಾನೆ, ತನ್ನ ಬಳಿಗೆ ಸೇರಿಸಿಕೊಳ್ಳಲು ಕರೆಯುತ್ತಿದ್ದಾನೆ. ಎಲ್ಲ ಕುಲ, ಭಾಷೆ, ವರ್ಣದವರನ್ನು ಭೇದ ಭಾವವಿಲ್ಲದೆ ಆತನ ಹೃದಯದಲ್ಲಿ ಸೇರಿಸಿಕೊಂಡು ಆರಾಧಿಸಬೇಕೆಂದು ಹೇಳುತ್ತಿದ್ದಾನೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತವರ ದೇವರ ಕುಮಾರನಲ್ಲಿ ವಿಶ್ವಾಸ ಇಡುವ ಮುಖಾಂತರ ನಿತ್ಯ ಜೀವ. ಹೌದು ಪ್ರೇರೆ, ಪಾಪವಿಲ್ಲದೆ ಹುಟ್ಟಿದ ಜೀವ, ಪಾಪ ಸಂಬಂಧವಿಲ್ಲದೆ ಜೀವಿಸಿದ ಜೀವ, ಪಾಪ ಜ್ಞಾನವಿಲ್ಲದ ಜೀವ, ಸೈತಾನನ್ನು, ಅನಾರೋಗ್ಯವನ್ನು, ನಿರ್ಜೀವ ಕ್ರಿಯೆಗಳನ್ನು, ನಿರರ್ಥಕ ನಡವಳಿಕೆಯನ್ನು, ಮೂಢನಂಬಿಕೆ, ವಿಗ್ರಹಾರಾಧನೆಯನ್ನು, ಸೈತಾನನ ಕಣ್ಣಿನಾಶೆ, ಶರೀರದಾಶೆ, ಬದುಕುವ ಡಂಬ, ಕಾಮಮೋಹ, ಮದ ಮತ್ಸರ, ಕೋಪ, ತಾಪ, ದ್ವೇಷ, ವೈಷಮ್ಯ, ಬಂಡತನ, ಜಗಳತನ, ಹೊಟ್ಟೆಕಿಚ್ಚು, ಪಕ್ಷಪಾತ, ಕುಡಿಕತನ, ಎಲ್ಲ ಗರ್ವವನ್ನು ಗೆದ್ದ ಯೇಸು ಕ್ರಿಸ್ತ ಪ್ರೇರೆ ಆತ್ಮ ದಯಪಾಲಿಸುತ್ತಾನೆ. ಆತನನ್ನು ಆರಾಧಿಸಬೇಕಾಗಿದೆ. ಹೀಗೆ ಮತ್ತು ಭೂಮಿ ಆಕಾಶ ಅಳಿದೋದ್ರೂ ಕೂಡ ಯೇಸು ಕ್ರಿಸ್ತನು, ಆತನ ಮಾತುಗಳು ಶಾಶ್ವತವಾಗಿ ನಿಲ್ಲುತ್ತವೆ ಪ್ರೇರೆ. ಮತ್ತು ಆತನ ನಂಬದವರು ನಾಶವಾಗಿ ಹೋಗುತ್ತಾರೆ. ಎಲ್ಲರೂ ಭೂಮಿ ಬಟ್ಟೆಯಂತೆ ಮಡಚಿ ಹೋಗುತ್ತದೆ, ಆಕಾಶ ಹೊಗೆಯಂತೆ ಹಾರಿ ಹೋಗುತ್ತದೆ. ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಡುವವರು, ಕ್ರಿಸ್ತನಲ್ಲಿ ಸ್ವಂತ ರಕ್ಷಕನಾಗಿ, ದೇವರಾಗಿ, ಸೃಷ್ಟಿಕರ್ತನಾಗಿ, ಕಾಯುವ ಕುರುಬನಾಗಿ, ಪಾಪಗಳನ್ನು ಕ್ಷಮಿಸುವ ಪರಿಶುದ್ಧ ದೇವರಾಗಿ ಸ್ವೀಕರಿಸುತ್ತಾರೋ, ಸ್ವರ್ಗದಲ್ಲಿ ಒಂದು ಮನೆಯನ್ನು ನಮಗೋಸ್ಕರ ಸಿದ್ಧ ಮಾಡಲು ಹೋಗಿದ್ದಾನೆ. ಬಂದು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿವರೆಗೆ ಹೃದಯದಲ್ಲಿ ಕಳವಳ ಪಡಬೇಡಿರಿ, ಭಯಪಡಬೇಡಿರಿ, ದೇವರನ್ನು ನಂಬಿರಿ. ದೇವರ ಬಳಿಯಿಂದಲೇ ಹೊರಟು ಬಂದಿದ್ದೇನೆ, ದೇವರೊಳಗೆ ಪ್ರವೇಶ ಆಗುತ್ತಿದ್ದೇನೆ. ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡಿದ ನಂತರ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವಲ್ಲಿ ನೀವಿರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗ ನಿಮಗೆ ತಿಳಿದಿದೆ. ಯೇಸುವೆ ಆ ಮಾರ್ಗ ಪ್ರೇರೆ. ಯೇಸುವೆ ಆ ಸಮಾಧಿಯಿಂದ ಎದ್ದ ತನ್ನ ಆತ್ಮವನ್ನು ನಮ್ಮ ಮೇಲೆ ಕಳಿಸುತ್ತಾನೆ. ಆತನ ವಿಶ್ವಾಸ ಇಡುವವರಿಗೆ ದೇವರು ವಾಗ್ದಾನ ಮಾಡಿದ್ದಾನೆ ಪರಿಶುದ್ಧಾತ್ಮ. ಹೌದು, ಯಾರಿಗೆ ಕ್ರಿಸ್ತ ಆತ್ಮ ಇದೆಯೋ ಅವರು ಕ್ರಿಸ್ತನವರು, ಯಾರಿಗಿಲ್ಲ ಅವರು ಕ್ರಿಸ್ತನವರಲ್ಲ. ಕ್ರೈಸ್ತರಾದರೆ ಕ್ರಿಸ್ತನವರಲ್ಲ ಪ್ರೇರೆ. ಕ್ರಿಸ್ತನ ಆತ್ಮ ಧರಿಸಿಕೊಳ್ಳಬೇಕು. ಯೇಸುವಿನ ಹೆಸರಿನಲ್ಲಿ ತಂದೆ, ಕುಮಾರ, ಪರಿಶುದ್ಧ ಆತ್ಮ ಎಂಬ ಏಕ ಮೂವರು ಒಬ್ಬರೇ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯಬೇಕು ಪ್ರೇರೆ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಮುಖ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತೇನೆ. ಯೇಸುವೆ ನನಗೋಸ್ಕರ ಪಾಪ ಸ್ವರೂಪನಾದನು, ಗಾಯಗೊಂಡನು, ರಕ್ತ ಸುರಿಸಿದನು, ಪ್ರಾಣ ಕೊಟ್ಟು ಪ್ರೀತಿಸಿದನು, ಸಮಾಧಿಯಿಂದ ನನಗೋಸ್ಕರ 3ನೇ ದಿನ ಎದ್ದು ಬಂದನು. ಆತನನ್ನು ಪಾಪವು ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವಾಗಿತ್ತು, ಕಾರಣ ಆತನ ಮಹಾಪರಿಶುದ್ಧನು. ನನ್ನ ಮರಣ, ನನ್ನ ನರಕ ತಾನು ತೆಗೆದುಕೊಂಡಿದ್ದಾನೆ, ನನ್ನನ್ನು ಬಿಡಿಸಿದ್ದಾನೆ ಶಾಶ್ವತವಾಗಿ. ದೇವಕುಮಾರ ಎಂದು ವಿಶ್ವಾಸುವುದಾದರೆ, ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಾದರೆ ರಕ್ಷಣೆ ಹೊಂದುತ್ತಾರೆ ಪ್ರೇರೆ. ಪಾಪದ ಹಿಡಿತದಿಂದ, ಸೈತಾನನ ಆ ಬಂಧನದಿಂದ, ಆ ದಾಸತ್ವದಿಂದ ಬಿಡುಗಡೆಯಾಗುತ್ತಾರೆ. ಬೇಕೆಂದು ಮಾಡುವ ಪಾಪ, ಕೋಪ, ಶರೀರದ ದುರಿಚ್ಛೆಗಳು, ಭಯ, ಅನಾರೋಗ್ಯ, ಮರಣ ಭಯ ಎಲ್ಲ ತೊಲಗಿ ಹೋಗುತ್ತದೆ ಪ್ರೇರೆ. ಕಾರಣ ಯೇಸು ಲೋಕವನ್ನು ಜಯಿಸಿದ್ದಾನೆ, ಮರಣ ಗೆದ್ದಿದ್ದಾನೆ. ಮರಣವೇ ನಿನ್ನ ವಿಷಕುಂಡಿಯಲ್ಲಿ, ನಿನ್ನ ವಿಷಕುಂಡಿ
ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ, ಲೋಕ ಸಂಬಂಧವಾದ ಆಚಾರ ಜೀವಿತ, ವಿಗ್ರಹ ಆರಾಧನೆ, ಮೂಢನಂಬಿಕೆ, ಗರ್ವ ಜೀವಿತ, ಕಣ್ಣಿನ ಶರೀರದ ಆಶೆ, ತಿನ್ನುವುದು ಕುಡಿಯುವುದು ನಾಳೆ ಸಾಯುತ್ತೇವೆ ಎನ್ನುವ ಅಜ್ಞಾನ, ಅಳಿದು ಹೋಗುವ ಲೋಕಜ್ಞಾನ, ಅಳಿದು ಹೋಗುವ ಲೋಕ ವಿದ್ಯಾಭ್ಯಾಸ, ಅಳಿದು ಹೋಗುವ ಲೋಕ ಸೌಂದರ್ಯ, ಅಳಿದು ಹೋಗುವ ಲೋಕ ಪದವಿಗಳು, ಅಳಿದು ಹೋಗುವ ಲೋಕದ ಮಾನ್ಯತೆ, ಅಂತಸ್ತು. ಹೌದು ಪ್ರೇರೆ. ಹೀಗೆ ಯೇಸುವಿನ ವಿಶ್ವಾಸವಾದರೆ ನಾವು ದೇವರ ಮಕ್ಕಳಾಗುತ್ತೇವೆ, ದೀನರಾಗುತ್ತೇವೆ ಪ್ರೇರೆ, ಮತ್ತು ದೇವಚಿತ್ತಾನುಸಾರವಾಗಿ ಜೀವಿಸಿ ದುಃಖ ಸಹಿಸಿ ಸಂತೋಷಪಡಿಸ್ತೇವೆ, ವಿನಯಶೀಲರಾಗುತ್ತೇವೆ, ಮೃದು ಸ್ವಭಾವದವರು, ಸಾಧುತ್ವ ಆಗುತ್ತೇವೆ ಮತ್ತು ಸಮಾಧಾನವುಳ್ಳವರಾಗುತ್ತೇವೆ, ದಯೆ ದಾಕ್ಷಿಣ್ಯ ಮುಂತಾದ ಸತ್ಫಲಗಳಿಂದ ತುಂಬಿಕೊಳ್ಳುತ್ತೇವೆ, ಕಪಟವಿಲ್ಲದವರಾಗುತ್ತೇವೆ, ವೇಷಧಾರಣೆ ಇಲ್ಲದವರಾಗುತ್ತೇವೆ ಪ್ರೇರೆ. ಯಾವಾಗ ಹೃದಯದಲ್ಲಿ ಭಯಪಡದೆ ದೇವರನ್ನು ನಂಬಿದಾಗ, ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ, ಯೇಸು ನಮಗೋಸ್ಕರ ಸ್ವರ್ಗದಲ್ಲಿ ಸ್ಥಳ ಸಿದ್ಧ ಮಾಡಲು ಹೋಗಿದ್ದಾನೆ, ಮತ್ತೆ ಬರಲಿದ್ದಾನೆ, ತಿರುಗಿ ಕರೆದುಕೊಂಡು ಹೋಗಲಿದ್ದಾನೆ, ತನ್ನ ಬಳಿಗೆ ಸೇರಿಸಿಕೊಳ್ಳುತ್ತಾನೆ ಎಂದು ವಿಶ್ವಾಸಿಸಿದಾಗ, ಹೀಗೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ವರವಾದ ಪರಿಶುದ್ಧಾತ್ಮನನ್ನು ತುಂಬಿಕೊಳ್ಳುತ್ತೇವೆ ಪ್ರೇರೆ. ಆ ಪರಿಶುದ್ಧಾತ್ಮನು ಬಂದು ನಮಗೆ ಪಾಪ ಕುರಿತು, ಇದು ಪಾಪ, ಇದು ಪರಿಶುದ್ಧತೆ, ನ್ಯಾಯ ಕುರಿತು, ಇದು ನ್ಯಾಯ, ಇದು ಅನ್ಯಾಯ, ಇದು ನೀತಿ, ಇದು ಅನೀತಿ, ಅಂತಿಮ ತೀರ್ಪಿನ ಕುರಿತು, ಅಂದರೆ ದೇಹದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯಗಳಿಗಾಗಿ, ಲೋಕದ ಜೀವಿತದ ಕಾರ್ಯಗಳಿಗಾಗಿ ಶಿಕ್ಷೆ ಉಂಟಾಗುತ್ತದೆ, ಆಶೀರ್ವಾದ ಉಂಟಾಗುತ್ತದೆ, ಪರಲೋಕದ ನಿತ್ಯ ಜೀವದಲ್ಲಿ, ಶಾಶ್ವತ ಜೀವದಲ್ಲಿ ಪ್ರವೇಶ ಆಗುತ್ತೇವೆ. ಪಾಪವನ್ನು ಜಯಿಸಿದರೆ, ನೀತಿಯಿಂದ ನ್ಯಾಯದಿಂದ ಜೀವಿಸಿದರೆ, ಅಂತಿಮ ತೀರ್ಪು ಎದುರು ನೋಡುತ್ತಾ, ಅಂದರೆ ದೇವರಿಗೆ ಭಯಪಟ್ಟು ದೇಹದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ, ಯೇಸುವನ್ನು ದೇವರು ನನಗಾಗಿ ಲೋಕಕ್ಕೆ ಕಳುಹಿಸಿದ್ದಾನೆ, ನನಗಾಗಿ ಬಲಿ ಕೊಟ್ಟಿದ್ದಾನೆ, ಆತನ ರಕ್ತ ಸುರಿಸಿ ನನ್ನನ್ನು ಕೊಂಡುಕೊಂಡಿದ್ದಾನೆ, ಆತನ ರಕ್ತದಲ್ಲಿ ನನ್ನನ್ನು ತೊಳೆದಿದ್ದಾನೆ, ನನ್ನನ್ನು ದೇವರ ಮಗನಾಗುವ ಅಧಿಕಾರ ನೀಡಿದ್ದಾನೆ ಎಂದು ವಿಶ್ವಾಸವಾದರೆ, ಅದು ಪ್ರೇರೆ, ಪರಿಶುದ್ಧಾತ್ಮ ನಿಮಗೆ ಕೊಡಲಾಗುತ್ತದೆ. ಆ ಪರಿಶುದ್ಧಾತ್ಮ ವಿಧೇಯರಿಗೆ ಕೊಡಲಾಗುವ ಪರಿಶುದ್ಧಾತ್ಮ ಪ್ರೇರೆ. ಆ ಪರಿಶುದ್ಧಾತ್ಮ ಬಂದು ನಿಮ್ಮನ್ನು ಪಾಪ, ನೀತಿ, ಅಂತಿಮ ತೀರ್ಪು, ಒಂದೇ ಜನ್ಮ, ಮತ್ತೊಂದು ಜನ್ಮ ಇಲ್ಲ, ಈ ಒಂದೇ ಜನ್ಮದಲ್ಲಿ ಕಣ್ಣು ಮುಚ್ಚಿದ ನಂತರ ಸತ್ಯದೇವರು, ಸೃಷ್ಟಿಕರ್ತ, ರಕ್ಷಕ, ನಿಜವಾದ ಆನಂದ ನಿಧಿಯಾದ, ಪಾಪ ಪರಿಹಾರಕ, ರೋಗ ನಿವಾರಕ, ಚಿಂತೆ ತೊಲಗಿಸಿ ಶಾಂತಿ ನೀಡುವ ಆ ಮಮತೆಯ ಸಾಗರನ ಮುಂದೆ ಸಿಂಹಾಸನದಲ್ಲಿ ಒಬ್ಬರೇ ದೇವರ ಆಸೀನವಾಗಿರುತ್ತಾನೆ ಪ್ರೇರೆ. ಆತನು ವಾಕ್ಯವಾದ ದೇವರು. ವಾಕ್ಯ ಅಂದರೆ ಸ್ವರ ಪ್ರೇರೆ. ಮಾತನಾಡಿದರೆ ಶಬ್ದ ಬರುತ್ತದಲ್ಲ, ಮಾತನಾಡುವ ದೇವರು ಎಂದು ಅರ್ಥ. ವಾಕ್ಯ ಅಂದರೆ ವಾಣಿ. ಮಾತನಾಡುವ ದೇವರು ಯೇಸು ಕ್ರಿಸ್ತನು ಕೂತುಕೊಂಡಿರ್ತಾನೆ. ಜಡ್ಜ್ಮೆಂಟ್ ಕೋರ್ಟ್ನಲ್ಲಿ ಅಪರಾಧಿ ನಿರಪರಾಧಿ ಹೇಗೆ ತೀರ್ಮಾನ ಆಗುತ್ತದೋ ಹಾಗೆಯೇ ಈ ಲೋಕದಲ್ಲಿ ಯೇಸುವನ್ನು ವಿಶ್ವಾಸಿಸಿದವರು, ವಿಶ್ವಾಸಲಾರದವರು, ವಿಶ್ವಾಸಿ ಕೂಡ ತಪ್ಪು ಮಾಡಿದವರು, ವಿಶ್ವಾಸಿ ಸರಿಯಾಗಿ ನಡೆದುಕೊಂಡವರು, ಹೌದು ಪ್ರೇರೆ, ಇಬ್ಬರಿಗೂ ಕತ್ತಲೆಗೆ ಬೆಳಕಿಗೆ ಅವರವರ ಜೀವಿತದ ಪುಸ್ತಕವನ್ನು ತೆರೆದು ತೀರ್ಮಾನ ಮಾಡಿ ಕತ್ತಲೆಗೂ ಬೆಳಕಿನ ಲೋಕಕ್ಕೂ ಕಳಿಸಲಾಗುತ್ತದೆ. ಹೌದು ಪ್ರೇರೆ. ಮೇಕೆಗಳನ್ನು, ಕುರಿಗಳನ್ನು ಬೇರೆ ಮಾಡಿ ಮೇಕೆಗಳಿಗೆ ನಾನು ಹಸಿದು ಬಂದಿದ್ದೆ, ನೀವು ಆಹಾರ ಕೊಡಲಿಲ್ಲ, ನೀರಡಿಕೆ ಆಗಿತ್ತು, ನೀರು ಕೊಡಲಿಲ್ಲ, ಬೆತ್ತಲಾಗಿ ತಿರುಗುತ್ತಿದ್ದೆ, ಬಟ್ಟೆ ಕೊಡಲಿಲ್ಲ, ಜೈಲಿನಲ್ಲಿ ಬಿದ್ದಿದ್ದೆ, ಸಂತೈಸುವುದಕ್ಕೆ ಬರಲಿಲ್ಲ, ಮಳೆಗಾಳಿಗೆ ಅಲಿಯುತ್ತಿದ್ದೆ, ಆಶ್ರಯ ನೀಡಲಿಲ್ಲ ಎಂದಾಗ ಸ್ವಾಮಿ ಹೇಳ್ತಾನೆ, ಅವರು ಹೇಳ್ತಾರೆ ಮೇಕೆಗಳು, ಸ್ವಾಮಿ ಯಾವಾಗ ಬಂದಿದ್ದೆ ಹಸಿವಿಂದ, ನೀರಡಿಕೆಯಿಂದ ಬೆತ್ತಲೆಯಾಗಿ ಜೈಲಿನಲ್ಲಿ ಬಿದ್ದಿದ್ದಿ, ಮಳೆಗಾಳಿಗೆ ಅಲಿಯುತ್ತಿದ್ದಿ, ಯಾವಾಗ ನಾವು ಬಟ್ಟೆ ಕೊಡಲಿಲ್ಲ, ಸಂತೈಸಲಿಲ್ಲ, ನೀರು ಕೊಡಲಿಲ್ಲ, ಊಟ ಕೊಡಲಿಲ್ಲ, ಬಟ್ಟೆ ಕೊಡಲಿಲ್ಲ ಎಂದು ಹೇಳ್ತಾರೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಭೂಲೋಕದಲ್ಲಿದ್ದಾಗ ನೀವು ಅಲ್ಲಿ ಎಷ್ಟು ಕನಿಷ್ಠನಿಗೆ ಅಲ್ಪನಿಗೆ ಮಾಡದೆ ಹೋದಿರೋ ಅದು ನನಗೂ ಮಾಡದೆ ಹೋದಾಗ ಹಾಗೆ ಆಯಿತು. ನನಗೆ ಮಾಡಲಿಲ್ಲ,
ಎಂದ ಹೇಳುತ್ತಾನೆ ಪ್ರೇರೆ. ಅಂದರೆ ಯೇಸುವನ್ನು ವಿಶ್ವಾಸಿಸಿದ ನಂತರ ಪ್ರತಿಯೊಬ್ಬರನ್ನು ನಾವು ನಮ್ಮಂತೆ ಪ್ರೀತಿಸಬೇಕೆಂದು ಹೇಳ್ತಿದ್ದಾನೆ. ಹಾಗೂ ಕುರಿಗಳಿಗೆ ಹೇಳ್ತಾನೆ ಪ್ರೇರೆ, ಬನ್ನಿರಿ ನನ್ನ ತಂದೆಯಿಂದ ಆಶೀರ್ವಾದ ಆದವರೇ, ನಾನು ಹಸಿದು ಬಂದಿದ್ದೆ, ಊಟ ಕೊಟ್ಟರೆ, ನೀರಡಿಕೆ ಆಗಿತ್ತು, ನೀರು ಕೊಟ್ರಿ, ಮನೆ ಇಲ್ಲದೆ ಅಲಿಯುತ್ತಿದ್ದೆ, ಆಶ್ರಯ ಕೊಟ್ಟಿರಿ, ಬೆತ್ತಲಾಗಿದ್ದು ಬಟ್ಟೆ ಕೊಟ್ಟಿರಿ, ಜೈಲಿನಲ್ಲಿ ಬಿದ್ದಿದ್ದೆ, ಬಂದು ಸಂತೈಸಿ ಮಾತಾಡಿದಿರಿ, ಅನಾರೋಗ್ಯದಿಂದಿದ್ದೆ, ಆರೈಕೆ ಮಾಡಿದಿರಿ ಎಂದು ಹೇಳುತ್ತಾನೆ. ಆಗ ನೀತಿವಂತರು ಪರಿಶುದ್ಧರು ಹೇಳ್ತಾರೆ, ಸ್ವಾಮಿ ಯಾವಾಗ ನೀನು ಹಸಿದು ಬಂದಿದ್ದೆ, ಊಟ ಕೊಟ್ಟೆವು, ನೀರಡಿಕೆ ಆಗಿತ್ತು, ನೀರು ಕೊಟ್ಟೆವು, ಬಂದಿಯಾಗಿದ್ದಿ, ಬಂದು ಆರೈಕೆ ಮಾಡಿದೆವು, ಅನಾರೋಗ್ಯದಲ್ಲಿದ್ದಿ, ಯಾವಾಗ ನಿಮಗೆ ಸಮಾಧಾನ ಪಡಿಸಿದೆವು, ಬಟ್ಟೆಯಲ್ಲಿ ತಿರುಗುತ್ತಿದ್ದಾಗ ಯಾವಾಗ ಬಟ್ಟೆ ಕೊಟ್ಟೆವು ಎಂದಾಗ, ಆಶ್ರಯ ಕೊಟ್ಟೆವು ಎಂದಾಗ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಭೂಲೋಕದಲ್ಲಿ ನೀವು ಅಲ್ಪನಿಗೆ, ಯಾರು ಕನಿಷ್ಠನಿಗೆ, ಸಣ್ಣವನಿಗೆ ಮಾಡಿದಿರೋ ಅದು ನನಗೆ ಮಾಡಿದಾಗಾಯಿತು ಎಂದು ಹೇಳುತ್ತಾನೆ. ಹೀಗೆ ಮೇಕೆಗಳಿಗೆ ಅನೀತಿವಂತರೇ, ಶಾಪಗ್ರಸ್ತರೇ, ನನ್ನ ತಂದೆಯ ಕೈಯಿಂದ ಶಾಪಗ್ರಸ್ತರೇ, ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ಅಗ್ನಿ ಗಂಧಕಗಳು ಉರಿಯುವ ಕೆರೆಗೆ ಹೋಗಿರಿ ಎಂದು ಹೇಳುತ್ತಾನೆ. ಮತ್ತು ನೀತಿವಂತರನ್ನು ನೋಡಿ, ಪರಿಶುದ್ಧರನ್ನು ನೋಡಿ, ದೇವರ ಮಾತನ್ನು ಕೈಗೊಂಡು ನಡೆಯುವವರನ್ನು ನೋಡಿ, ಯೇಸುವನ್ನು ಸ್ವಂತ ರಕ್ಷಕಾಗಿ ಯೇಸುವನ್ನು ಆಜ್ಞೆಗಳ ಪಾಲಿಸುವ ಮುಖಾಂತರ ಪ್ರೀತಿಸುವವರನ್ನು ನೋಡಿ, ತಂದೆಯಿಂದ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ಸೂರ್ಯನಂತೆ ಪ್ರಕಾಶಿಸುವ ದೇವರ ಪಟ್ಟಣಕ್ಕೆ ಪ್ರವೇಶವಾಗಿರಿ, ಸ್ವರ್ಗಕ್ಕೆ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಹೀಗೆ ನೀತಿವಂತರು ನಿತ್ಯ ಜೀವಕ್ಕೂ, ಅನೀತಿವಂತರು ನಿತ್ಯ ಶಿಕ್ಷೆಗೂ ಹೋಗುತ್ತಾರೆ. ಹೀಗೆ ಪ್ರೇರೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನೆಂದು ಅರ್ಥ ಇದೆ. ಹೌದು, ನಾವು ಯೇಸುವನ್ನು ಎದುರು ನೋಡಬೇಕು, ಹೃದಯದಲ್ಲಿ ಕಳವಳಗೊಳ್ಳಬಾರ್ದು ಎಂದು ಹೇಳ್ತಿದ್ದಾನೆ ಯೇಸುವಿನ ವಿಶ್ವಾಸವರು. ಹೊಸದಾಗಿ ವಿಶ್ವಾಸವರಿದ್ದರೆ ಅಥವಾ ವಿಶ್ವಾಸಲಾರದವರಿದ್ದರೆ ವಿಶ್ವಾಸರಿ ಪ್ರೇರೆ. ಮತ್ತು ಯೇಸು ಹೃದಯ ಬಲಪಡಿಸುತ್ತಾನೆ, ಈ ಲೋಕದಲ್ಲಿ ಕಳವಳಗೊಳ್ಳದಂತೆ, ಹೆದರದಂತೆ ದೇವರನ್ನು ನಂಬುವಂತೆ ಮಾಡುತ್ತಾನೆ. ಯೇಸುವೇ ದೇವರಾಗಿದ್ದಾನೆ. ದೇವರನ್ನು ನನ್ನನ್ನು ನಂಬಿರಿ ಎಂದು ಹೇಳಿದ ಯೇಸು. ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಸಿದ್ಧ ಮಾಡಿದ ಮೇಲೆ ಬಂದು ತಿರುಗಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ, ನಾನಿರುವಲ್ಲಿ ನೀವು ಇರಬೇಕು. ಹೀಗೆ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 20. Hallelujah. Thank you Jesus. Praise to Jesus. ಅದೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 24 ತೋಡಿ ಇಲ್ಲಿ ಓದುವುದಾದರೆ, ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ಅವರು ನೋಡಬೇಕೆಂದು ಇಚ್ಛಿಸುತ್ತೇನೆ. 25ನೇ ವಾಕ್ಯ. ನೀತಿ ಸ್ವರೂಪನಾದ ತಂದೆ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ. ನನ್ನ ಕೂಡ ಇದ್ದುಕೊಂಡು ಲೋಕ ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. 25ನೇ ವಾಕ್ಯ. ನೀತಿ ಸ್ವರೂಪನಾದ 25th ವರ್ಡ್. ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ, ಮತ್ತು ಇವರು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಇರುವುದಾಗಿ ತಿಳಿದುಕೊಂಡಿದ್ದಾರೆ. 26th ವರ್ಡ್. 26ನೇ ವಾಕ್ಯ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು. ಹೌದು ಪ್ರೇರೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ಯೇಸು ಹೇಳ್ತಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 24ರಿಂದ 26ನೇ ವಾಕ್ಯದವರೆಗೆ ನೋಡಿದೆವು. ತಂದೆ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಈ ಲೋಕದಲ್ಲಿ ನನ್ನ ಶಿಷ್ಯರನ್ನಾಗಿ ನಿನ್ನನ್ನು ಪರಿಚಯ ಮಾಡಲು, ಅವರು
ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು, ಹೌದು ಪ್ರೇರೆ, ಯೇಸು ತಂದೆಗೆ ಹೇಳ್ತಿದ್ದಾನೆ, ತಂದೆ ಈ ಲೋಕದಲ್ಲಿ ನನ್ನನ್ನು ವಿಶ್ವಾಸಿಸಲು ಶಿಷ್ಯರನ್ನಾಗಲು ನಾನು ಅವರನ್ನು ನಿನ್ನ ಮಕ್ಕಳನ್ನಾಗಿ ಮಾಡಲು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇರಬೇಕು. ಹೌದು, ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆ ನೀನು ನನಗೆ ಕೊಟ್ಟಿರೋ ಮಹಿಮೆಯನ್ನು ಇವರು ನೋಡಬೇಕು. ಹೌದು ಪ್ರೇರೆ, ಎಂದು ಇಚ್ಛಿಸುತ್ತೇನೆ. ಆದರೆ ಯೇಸುವನ್ನು ವಿಶ್ವಾಸುವುದಾದರೆ ಯೇಸು ತಂದೆ ಮಹಿಮೆಯನ್ನು ನಮಗೆ ತೋರಿಸುತ್ತಾನೆ. ಹೌದು, ಯೇಸುವಿನೊಂದಿಗೆ ನಾವು ಇರುತ್ತೇವೆ ಪ್ರೇರೆ. ಮತ್ತು ಯೇಸು ಹೇಳ್ತಿದ್ದಾನೆ, ನೀತಿ ಸ್ವರೂಪನಾದ ತಂದೆ, ಲೋಕ ನಿನ್ನನ್ನು ಅರಿತುಕೊಂಡಿಲ್ಲ, ನಾನು ನಿನ್ನ ಅರಿತಿದ್ದೇನೆ. ಹೌದು, ಮತ್ತು ನಾನು ನಿನ್ನ ಹೆಸರನ್ನು ಇವರಿಗೆ ತಿಳಿಸಿದ್ದೇನೆ. ನನ್ನನ್ನು ವಿಶ್ವಾಸವಂತೆ ಯಾರ್ಯಾರು ಕೊಟ್ಟಿದ್ದೀವಿ ಅವರಿಗೆ ನಿನ್ನ ಹೆಸರು ತಿಳಿಸಿದ್ದೇನೆ. ರಕ್ಷಕನು ನೀನು ಎಂದು, ಒಳ್ಳೆಯ ದೇವರು ಎಂದು, ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಅವರಲ್ಲಿ ಇರಬೇಕೆಂದು, ಇನ್ನೂ ನಿನ್ನ ಬಗ್ಗೆ ತಿಳಿಸಬೇಕೆಂದು, ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ನನ್ನನ್ನು ಪ್ರೀತಿಸಿದಂತೆ ಇವರನ್ನು ಪ್ರೀತಿಸು ದೇವರೇ ಎಂದು ಪ್ರಾರ್ಥಿಸಿದ್ದಾನೆ ಪ್ರೇರೆ. ಮತ್ತು ನೀನು ನನ್ನಲ್ಲಿ ಇಟ್ಟಂಥ ಪ್ರೀತಿ ಅವರಲ್ಲಿ ಇರಲಿ, ನಾನು ಅವರಲ್ಲಿ ಇರಲಿ, ಯೇಸು ನಮ್ಮಲ್ಲಿ ಇರಬೇಕೆಂದು ಯೇಸು ತಂದೆಯಲ್ಲಿ ಪ್ರಾರ್ಥಿಸಿದ್ದಾನೆ ಪ್ರೇರೆ. ಹೌದು, ಹೀಗೆ ನಾವು ಯೇಸುವಿನ ಬಳಿ ಸೇರುತ್ತೇವೆ ಪ್ರೇರೆ. ನನ್ನ ಬಳಿಗೆ ಸೇರಿಸಿಕೊಳ್ಳುವನೆನ್ನುವ ಯೇಸು ಹೇಳುತ್ತಿದ್ದಾನೆ. ಇನ್ನೊಂದು ವಾಕ್ಯ ನೋಡೋದಾದರೆ ಅಪೊಸ್ತಲ ಕಾರ್ಯಗಳು 17ನೇ 1ನೇ ಅಧ್ಯಾಯ 11ನೇ ವಾಕ್ಯ ಪ್ರೇರೆ. ಆಕ್ಟ್ಸ್ ಚಾಪ್ಟರ್ 11 verse 11th ವರ್ಡ್. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯ. ಆಕ್ಟ್ಸ್ ಚಾಪ್ಟರ್ 1 verse 11th ವರ್ಡ್. ಇಲ್ಲಿ ಓದುವುದಾದರೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಯೇಸು 33 ವರ್ಷ ನಂತರ ಸಮಾಧಿಯಿಂದ ಎದ್ದ ನಂತರ 40 ದಿವಸ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡ ನಂತರ ತಂದೆಯ ಬಳಿಗೆ ಹೋಗುತ್ತಿದ್ದೇನೆಂದು ಶಿಷ್ಯರನ್ನು ಕೂಡಿಸಿ ಆಕಾಶದಲ್ಲಿ ಏರಿ ಹೋಗುವಾಗ ಸಮಾಧಿಯಿಂದ ಎದ್ದ 40 ದಿನದ ನಂತರ ಗಲಿಲಾಯದ ಯೇಸು ಮೋಡಗಳೊಳಗೆ ಮರೆಯಾಗುತ್ತಾನೆ. ಆಗ ಗಲಿಲಾಯ ದೇವದೂತರು ಕಾಣಿಸಿಕೊಳ್ತಾರೆ, ಫಕ್ಕನೆ ಇಬ್ಬರು. ಗಲಿಲಾಯದವರೇ, ನೀವು ಯಾಕೆ ಹಾಗೆ ಆಕಾಶದ ಕಡೆಗೆ ನೋಡುತ್ತಾ ಇದ್ದೀರಿ? ಅವರು ಯೇಸು ಹೋಗಿರುವುದನ್ನು ನೋಡ್ತಾ ಇದ್ದಾರೆ. ಇನ್ನೂ ಕಾಣುತ್ತಾನೇನು ಯೇಸು ಎಂದು. ಯೇಸು ಮರೆಯಾಗಿರುತ್ತಾನೆ. ಆಕಾಶದಲ್ಲಿ ದೇವದೂತರು ಕಾಣಿಸಿಕೊಂಡು, ಯಾಕೆ ನೋಡ್ತಾ ಇದ್ದೀರಿ? ಹೀಗೆ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳುತ್ತಾರೆ ಪ್ರೇರೆ. ಶಿಷ್ಯರಿಗೆ, ಗಲಿಲಾಯದ ಜನರಿಗೆ ಸುಮಾರು 500 ಜನ ಶಿಷ್ಯರಿರ್ತಾರೆ ಪ್ರೇರೆ. ಅವರಲ್ಲಿ ಅಪೊಸ್ತಲರು 12 ಜನ. ಒಬ್ಬಾತ ತೀರಿಕೊಂಡಿರ್ತಾನೆ, ಇಸ್ಕರಿಯೋತ, ಗುರುದ್ರೋಹಿಯಾದ ಇಸ್ಕರಿಯೋತ. ಹೀಗೆ ಮತ್ತೆ ಬರ್ತಿದ್ದಾರೆ. ಯೇಸು ಆಕಾಶದೊಳಗಿಂದ ಹೇಗೆ ಹೋದನು ಆಕಾಶದೊಳಗೆ ಅದೇ ರೀತಿ ಬರ್ತಾನೆ. ತಿರುಗಿ ಬಂದು ತಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುತ್ತಾನೆ ಎಂಬ ಮಾತನ್ನು ಜ್ಞಾಪಿಸುತ್ತಾರೆ ಪ್ರೇರೆಯವರು. ಯೋಹಾನ ಸುವಾರ್ತೆ 14ನೇ 3ನೇ ವಾಕ್ಯ. ಹೀಗೆ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಯೇಸುವನ್ನು ವಿಶ್ವಾಸವಿಟ್ಟಿರುವ ನಿನಗೂ ನನಗೂ, ನಿನ್ನ ಕುಟುಂಬಕ್ಕೂ ನನ್ನ ಕುಟುಂಬಕ್ಕೂ, ನಿನ್ನ ಸಭೆಗೂ ನನ್ನ ಸಭೆಗೂ, ನಿನ್ನ ಪ್ರಿಯರಿಗೂ ನನ್ನ ಪ್ರಿಯರಿಗೂ, ನಿನ್ನ ವಿಶ್ವಾಸ ಸಮಾಜಕ್ಕೂ ನನ್ನ ವಿಶ್ವಾಸ ಸಮಾಜಕ್ಕೂ ಪ್ರಭು ರಕ್ಷಕ ದೇವರು ಹೇಳ್ತಿದ್ದಾನೆ ಪ್ರೇರೆ. ಪರಿಶುದ್ಧಾತ್ಮ ಪ್ರಭು ವಾಕ್ಯದ ಮುಖಾಂತರ. ಮತ್ತು ಯೋಹಾನ ಸುವಾರ್ತೆ ಥೆಸಲೋನಿಕ 1ನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ಅಧ್ಯಾಯ 15-18ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ.
1 Thessalonians chapter 4 verse 15, 16th word. ಥೆಸಲೋನಿಕ 4ನೇ ಅಧ್ಯಾಯ 15ರಿಂದ 16ನೇ ವಾಕ್ಯ ನೋಡೋಣ ಬರೆಯಿರಿ. 1 Thessalonians ಲೆಟರ್ ಚಾಪ್ಟರ್ 4 ವರ್ಸ್ 15 to 16th ವರ್ಡ್. ಇಲ್ಲಿ ಓದುವುದಾದರೆ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ಅಥವಾ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. 16th ವರ್ಡ್. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. 17th ವರ್ಡ್. 17ನೇ ವಾಕ್ಯ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತ ಯೇಸುವನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನಾದ ಯೇಸುವಿನ ಜೊತೆಯಲ್ಲಿರುವೆವು. 18th ವರ್ಡ್. 18ನೇ ವಾಕ್ಯ. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಹೌದ್ರಿ, ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಬೇಕಂತ ಬರೀರಿ. ಯೇಸು ರಕ್ಷಕನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರನ್ನು ಕುರಿತದ್ದು ಎನ್ನುವ ಅಂಶದ ಮುಖಾಂತರ ಪೌಲನು ಥೆಸಲೋನಿಕದವರಿಗೆ ಮಾತಾಡ್ತಿರ್ತಾನೆ. ಯೇಸು 2ನೇ ಸಾರಿ ಈ ಲೋಕಕ್ಕೆ ಆಗಮಿಸುವ ಮೊದಲು ಮುಂಚಿತವಾಗಿ ಸಾಯುವ ಭಕ್ತರನ್ನು ಕುರಿತು ಮಾತನಾಡುತ್ತಿರುವಾಗ ನಾವು ಯೇಸು ಕ್ರಿಸ್ತನ ಪ್ರಭುವಿನ ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷ ಆಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಸತ್ತವರಿಗಿಂತ ಮುಂದಾಗುವುದೇ ಇಲ್ಲ. ಯೇಸು ಕ್ರಿಸ್ತನು ಇವಾಗ ಬಂದರೆ 2ನೇ ಆಗಮನ, ಆತನ ವಿಶ್ವಾಸಿಗಳನ್ನು ಕರೆದುಕೊಂಡು ಹೋಗಲು ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಸಿದ್ಧ ಮಾಡಲು ಹೋಗುತ್ತಿದ್ದೇನೆ, ಸಿದ್ಧ ಮಾಡಿದ ನಂತರ ಬಂದು ಕರೆದುಕೊಂಡು ಹೋಗುತ್ತೇನೆ, ಕಳವಳಗೊಳ್ಳದಿರಿ, ಭಯಪಡಬೇಡ್ರಿ ಎಂದು ಹೇಳಿದ ಯೇಸು ಬಂದಾಗ ನಾವು ಜೀವದಿಂದಿರುವುದಾದರೆ ನಿದ್ರೆ ಹೋದವರು ಮೊದಲು ಎದ್ದೇಳ್ತಾರೆ. ನಂತರ ನಾವು ಫಕ್ಕನೆ ಕಣ್ಣರೆಪ್ಪೆ ಬಡಿಸೊಳಗಾಗಿ ಆಕಾಶ ಮಧ್ಯೆಯಲ್ಲಿ ಹಾರಿ ಹೋಗುತ್ತೇವೆ ಜೀವ ಸಹಿತ. ಹೌದು ಪ್ರೇರೆ. ಹಾನೋಕ, ಎಲಿಯ ದೇವರೊಂದಿಗೆ ನಡೆದರು. ಹಾನೋಕನು ಮರಣವನ್ನು ಅನುಭವಿಸಿದೆ, ದೇವರು ಆತನನ್ನು ಕರೆದುಕೊಂಡು ಹೋದನು. ಎಲಿಯನು ರೋಷವುಳ್ಳ ದೇವರ ಪ್ರವಾದಿ. ಪ್ರೇರೆ, ಹಾನೋಕನ ಬಗ್ಗೆ ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡುತ್ತೇವೆ, ದೇವರೊಂದಿಗೆ ನಡೆದ. ಹೌದು, ಹೀಗೆ ಪ್ರಧಾನ ದೇವದೂತನ ಶಬ್ದ ಆದಾಗ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುತ್ತಾನೆ ಯೇಸು ಕ್ರಿಸ್ತ ಪ್ರಭು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಅಂದರೆ ಯೇಸುವನ್ನು ವಿಶ್ವಾಸ ಆತನ ಸೇವೆ ಮಾಡಿ ಆತನಿಗಾಗಿ ಕಷ್ಟ ಸಂಕಟ ತಾಳಿದವರು, ಆತನಿಗಾಗಿ ನಿಂದೆ ಅವಮಾನ ಇಲಸಲ್ಲದ ನೋವು ಗಾಯಗೊಂಡವರನ್ನು ಯೇಸುವಿಗಾಗಿ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಜೀವಿಸಿದವರನ್ನು, ಪ್ರಾಣ ಕೊಟ್ಟವರು, ನಿಸ್ವಾರ್ಥವಾಗಿ ಜೀವಿಸಿದವರು, ತ್ಯಾಗ ಜೀವಿಗಳು ಎದ್ದೇಳುತ್ತಾರೆ ಪ್ರಿಯರು ಮೊದಲು, ನಂತರ ಜೀವದಿಂದವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಪ್ರಭು ಯೇಸು ಕ್ರಿಸ್ತನ ಎದುರುಗೊಳ್ಳುವುದಕ್ಕಾಗಿ ಆ ಜೀವಂತವಾಗಿ ಎದ್ದವರ ಜೊತೆ ಮೇಘವಾಹನ ರೂಢರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಇಂಥ ಮಾತುಗಳಿಂದ ಸಂತೈಸಿರಿ. ಹೌದು ಪ್ರಿಯರೇ, ಹೀಗೆ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಹೀಗೆ ಒಬ್ಬರಿಗೊಬ್ಬರು ಸಂತೈಸಿಕೊಳ್ಳಿರಿ. ನಾವು ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು. ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಪ್ರಭು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳಲು ಜೀವದಿಂದಲೇ. ಹೌದು ಪ್ರಿಯರೇ, ಹೀಗೆ ನಾವು ಹನೋಕನನ್ನು ಕುರಿತು ನೋಡುತ್ತೇವೆ. ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುತ್ತೇವೆ. ಇಬ್ರಿಯಸ್ ಲೆಟರ್ ಚಾಪ್ಟರ್ 11 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಆತನು ಯಾರಿಗೂ ಸಿಕ್ಕಲಿಲ್ಲ. ಆತನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದನೆಂದು ಸಾಕ್ಷಿ ಉಂಟು. ಹನೋಕನು
ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದ ಅಂತ ಪ್ರೇರೆ. ಹೌದು, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾರನ್ನು ಸೇರಿಸಿಕೊಳ್ತಾನೆ ಪ್ರೇರೆ? ನಂಬಿಕೆ ಇರುವವರನ್ನು. ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆವು, ನಂಬದಿದ್ದರೆ ದೇವರಿಗೆ ಇಷ್ಟ ಆಗುವುದಿಲ್ಲ ಪ್ರೇರೆ. ವಿಶ್ವಾಸಿಸಿದರೆ ಅಥವಾ ನಂಬಿದರೆ ದೇವರಿಗೆ ಮೆಚ್ಚುಗೆ ಆಗುತ್ತೇವೆ. ಮತ್ತು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವರು 6ನೇ ವಾಕ್ಯ, ಇಬ್ರಿಯ ಗ್ರಂಥ 11ನೇ 6ನೇ ವಾಕ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ದೇವರು ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹೌದು, ಹೀಗೆ ಅನೇಕನು ದೇವರಿದ್ದಾನೆ ಎಂದು ನಂಬಿದ್ದನು ಪ್ರೇರೆ. ದೇವರ ಬಳಿಗೆ ಬಂದು ದೇವರಿದ್ದಾನೆ ಎಂದು ನಂಬಿದ್ದನು ಅನೇಕನು. ಮತ್ತು ದೇವರು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬಿದ್ದನು ಅನೇಕನು. ಹೌದು, ಏಲಿಯನು ಕೂಡ. ಹೀಗೆ ದೇವರು ಅನೇಕನನ್ನು ಮರಣವನ್ನು ಅನುಭವಿಸಿದೆ ದೇವರು ತೆಗೆದುಕೊಂಡು ಹೋದನು ಪ್ರೇರೆ. ಯಾರಿಗೂ ಸಿಕ್ಕಲಿಲ್ಲ ಅನೇಕನು. ದೇವರ ಕೈಗೆ ಸಿಕ್ಕನು, ದೇವರ ಕೈಯಿಂದ ಒಯ್ಯಲ್ಪಟ್ಟನು. ಇದಕ್ಕೆ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದನೆಂದು ಸಾಕ್ಷಿ ಉಂಟು. ಹೌದು ಪ್ರೇರೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಯೇಸು ಹೇಳಬೇಕಾದರೆ ನಾವು ದೇವರಿಗೆ ಮೆಚ್ಚುಗೆಯಾಗಬೇಕಾಗಿದೆ. ಯೇಸುವನ್ನು ವಿಶ್ವಾಸುವುದೇ ಮೆಚ್ಚುಗೆ ಪ್ರೇರೆ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯದೆ ಉಳಿಯುವ ಆಹಾರವಾದ ಯೇಸು ಕ್ರಿಸ್ತ, ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿಯಾದ ವಾಕ್ಯವೇ ಯಾರ ರೊಟ್ಟಿ ಪ್ರೇರೆ. ಯೇಸುವಿನ ಮಾತುಗಳೇ ಯಾರ ರೊಟ್ಟಿ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ರೊಟ್ಟಿ, ಆಹಾರ, ಪಾನ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಸೈತಾನಿಗೆ ಯೇಸು ಕ್ರಿಸ್ತನ ಅರಣ್ಯದಲ್ಲಿ ದೀಕ್ಷಾಸ್ನಾನ ಆದ ನಂತರ 40 ದಿವಸ ಉಪವಾಸಕ್ಕೆ ಪರಿಶುದ್ಧಾತ್ಮ ಅರಣ್ಯಕ್ಕೆ ಕರೆದುಕೊಂಡು ಹೋದಾಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವಾಗ ಸೈತಾನನು ಹೇಳುತ್ತಾನೆ, ಹಸಿವಿಂದ ಇರುವೆ ಯೇಸು, ರೊಟ್ಟಿಯನ್ನು ಮಾಡಿಕೊ, ಕಲ್ಲು ತೆಗೆದುಕೊಂಡೆಂದಾಗ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ, ಆಹಾರದಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಹೌದು ಪ್ರೇರೆ, ನಿಜವಾದ ರೊಟ್ಟಿ, ನಿಜವಾದ ಆಹಾರ ದೇವರ ಬಾಯಿಂದ ಹೊರಡುವ ಮಾತು. ಆ ದೇವರ ಬಾಯಿಂದ ಹೊರಟ ಮಾತು ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಆ ದೇವರ ಬಾಯಿಂದ ಹೊರಟ ಮಾತು ಕನ್ಯೆಯಲ್ಲಿ ವಾಕ್ಯ ರೂಪವಾದ ಮಾತು, ಕನ್ಯೆಯಲ್ಲಿ ಮಾಂಸವಾಗಿ ಕೃಪೆ ಸತ್ಯ ಸಂಪೂರ್ಣವಾಗಿ ಕಾಣಿಸಿಕೊಂಡ ಪ್ರೇರೆ. ದೇವರಿಗಿರತಕ್ಕ ಒಬ್ಬ ಮಗನಿಗಿರತಕ್ಕ ಮಹಿಮೆ ಆತನಲ್ಲಿತ್ತು. ಆತನ ಯೇಸು ಕ್ರಿಸ್ತ ಪ್ರೇರೆ. ಹೌದು, ಹೀಗೆ ಆತನನ್ನು ನಾವು ನಂಬುವುದಾದರೆ ಆತನ ಬಳಿಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು, ಸ್ಥಳ ಇದೆ ನಿಮಗೋಸ್ಕರ. ಸ್ಥಳವನ್ನು, ಬಿಡಾರ, ಕೋಣೆಯನ್ನು ಸಿದ್ಧ ಮಾಡಿದ ನಂತರ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ. ನಾನಿರುವಲ್ಲಿ ನೀವು ಇರಬೇಕು. ನಾನು ಹೋಗುವ ಮಾರ್ಗ ನಿಮಗೆ ತಿಳಿದಿದೆ. ಯೇಸುವೇ ಆ ಮಾರ್ಗ ಪ್ರೇರೆ. ಯೇಸುವನ್ನು ವಿಶ್ವಾಸುವುದೇ ಆ ಮಾರ್ಗ. ಯೇಸುವನ್ನು ನಿರೀಕ್ಷಿಸುವುದೇ ಆ ಮಾರ್ಗ. ಯೇಸುವನ್ನು ಪ್ರೀತಿಸುವುದೇ, ಆತನ ಆಜ್ಞೆಗಳನ್ನು ಕೈಗೊಳ್ಳುವ ಮುಖಾಂತರ ಪ್ರೀತಿಸುವುದೇ ಆ ಮಾರ್ಗ. ಯೇಸುವಿನಲ್ಲಿ ಸಂದೇಹ ಪಡದೆ, ಸಂಶಯ ಪಡದೆ ವಿಶ್ವಾಸುವುದೇ, ಧನ್ಯರಾಗುವುದೇ ಯೇಸುವಿನ ಬಳಿಗೆ ಸೇರುವುದು. ಹೀಗೆ ಹನೋಕನ್ನು ತೆಗೆದುಕೊಂಡು ಹೋದ ಪ್ರೇರೆ ದೇವರು, ಮತ್ತು ಏಲಿಯನನ್ನು ಕೂಡ ದೇವರು ತೆಗೆದುಕೊಂಡು ಹೋದ. 2ನೇ ಅರಸರ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ. 2 ಕಿಂಗ್ಸ್ ಚಾಪ್ಟರ್ 2 ಇಲ್ಲಿ ಓದುತ್ತೇವೆ ಪ್ರೇರೆ. ದೇವರು ಎಲಿಯನನ್ನು ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಪ್ರೇರೆ. ಹೌದು, ಅಗ್ನಿ ಕುದುರೆ, ಅಗ್ನಿ ರಥಗಳು ಬಂದು ಎಲಿಯನನ್ನು, ಆತನ ಶಿಷ್ಯನಾದ ಎಲೀಷನನ್ನು ಬೇರ್ಪಡಿಸಿ ಪರಲೋಕಕ್ಕೆ ಸುಂಟರ ಗಾಳಿಯಲ್ಲಿ ಬೆಂಕಿಯ ಕುದುರೆ ರಥಗಳೊಂದಿಗೆ ಒಳ್ಳೆಯ ಸನ್ಮಾನದೊಂದಿಗೆ ಎಲಿಯನನ್ನು ಪರಲೋಕ ಪ್ರಯಾಣ ಆಗುತ್ತಾನೆ ಪ್ರೇರೆ. ಹೌದು ಪ್ರೇರೆ, ಅಂತ ಅದ್ಭುತ ಸ್ವಾಗತ ಎಲಿಯನಿಗೆ ಉಂಟಾಗುತ್ತದೆ. ಹೌದು, ಹನೋಕನು ದೇವರ ಕೈಯಿಂದ ಒಯ್ಯಲ್ಪಟ್ಟರೆ ದೇವರಿಗೆ ಮೆಚ್ಚುಗೆ ಆಗಿದ್ದಾನೆಂಬ ಸಾಕ್ಷಿ. ಎಲಿಯನು ರೋಷವುಳ್ಳ ದೇವರ ಪ್ರವಾದಿ. ಹೌದು ಪ್ರೇರೆ, ದೇವರಿಗೆ ಮೆಚ್ಚುಗೆ ಆಗಿದ್ದನು. ದೇವರ ಅಗ್ನಿ ಕುದುರೆಗಳು ರಥಗಳು ಬಂದು ಸುಂಟರ ಗಾಳಿಯಲ್ಲಿ ಎಲಿಯನು ಪರಲೋಕಕ್ಕೆ ಹೋದನು. ಹೌದು ಪ್ರೇರೆ, ಕಾರಣ ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ.
ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ಹೇಳುತ್ತಿದ್ದೆನು. ನಾನು ಹೋಗಿ ಸಿದ್ಧ ಮಾಡಿದ ನಂತರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಅಂದು ಅನೇಕ ಎಲಿಯರನ್ನು ಸೇರಿಸಿಕೊಂಡ ಅದೇ ತಂದೆಯಾದ ದೇವರು ಕುಮಾರನಾಗಿ ಬಂದು ನೀನು ನನ್ನನ್ನು ಸೇರಿಸಿಕೊಳ್ಳಲು ಇಷ್ಟಪಡುತ್ತಿದ್ದ ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿಯೇ ಮರಣವಿಲ್ಲದೆ ಅನೇಕ ಎಲಿಯರು ಹೋಗಬೇಕಾದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಹಿಮೆ ಇದೆ ಪ್ರೇರೆ. ಇನ್ನು ಅಂದು ಅನೇಕ ಎಲಿಯರಿಗಾಗಿ ಯೇಸು ಬಂದು ಸತ್ತಿದ್ದಿಲ್ಲ, ಅವರ ಪಾಪಗಳಿಗಾಗಿ ಅವರ ಸಮಾಧಿ ತೆಗೆದುಕೊಂಡಿದ್ದಿಲ್ಲ, ಅವರ ಪಾಪ ಕೊಡೋ ಸಂಬಳ ಮರಣ ನರಕ ತೆಗೆದುಕೊಂಡಿದ್ದಿಲ್ಲ. ಇಂದು ನಿನಗೂ ನನಗಾದರೂ ಎರಡರಷ್ಟು ಮಹಿಮೆ ಇದೆ. ಯೇಸು ಬಂದ, ನಮ್ಮ ಪಾಪ ತನ್ನ ಮೇಲೆ ಹೊತ್ತುಕೊಂಡ, ನಮ್ಮ ನರಕ ತಾನು ತೆಗೆದುಕೊಂಡ, ನಮ್ಮ ಜನ್ಮ ಪಾಪ ಕರ್ಮ ಪಾಪ ಅಳಿಸಿದ, ತನ್ನ ರಕ್ತದಿಂದ ತೊಳೆದು ದೇವರಿಗೆ ಕೊಂಡುಕೊಂಡ. ಹೌದ್ರಿ, ಸಮಾಧಿ ನಮ್ಮ ಪರವಾಗಿ ಸೇರಿ ನಮ್ಮನ್ನು ಸಮಾಧಿಯ ಶಕ್ತಿಯಿಂದ ಬಿಡಿಸಿದ, ಮರಣದ ಕೊಂಡಿಯನ್ನು ಮುರಿದ. ಅಲ್ಲೇ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ನಿನ್ನ ವಿಷಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ, ಆಚಾರ ಸಂಬಂಧ ಜೀವಿತವೇ, ಲೋಕ ಸಂಬಂಧವಾದ ಜೀವಿತವೇ, ವಕ್ರವಾದ ಬೋಧನೆಯೇ, ಪ್ರಾಪಂಚಿಕ ಆಶಾಪಾಶಗಳ ಜೀವಿತವೇ. ಹೌದು, ಯೇಸುವಿನಲ್ಲಿ ಎಲ್ಲ ಗೆದ್ದೆವು ಪ್ರೇರೆ. ಅನೇಕ ಎಳೆಯರಿಗಿಂತ ಹೆಚ್ಚಿನಾದ ಅಭಿಷೇಕ ಇದೆ ಹೊಸ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲೂ ಕೂಡ ಅನೇಕನಂತೆ ಆ ಮರಣವನ್ನು ಅನುಭವಿಸದೆ ಹೋಗುವ ಅವಕಾಶ ಇದೆ, ಹೆಚ್ಚು ಇದೆ ಹಳೆ ಒಡಂಬಡಿಕೆಗಿಂತ. ಏಲಿಯನಂತೆ ಸುಂಟರ ಗಾಳಿಯಲ್ಲಿ ಬೆಂಕಿಯ ರಥ ಅಗ್ನಿ ಕುದುರೆಗಳೊಂದಿಗೆ ಪರಲೋಕ ಪ್ರವೇಶ ಆಗುವ ಅವಕಾಶ ಇದೆ ಹೆಚ್ಚಿನಾಗಿ. ನಾವು ಒಂದು ವಾಕ್ಯ ನೋಡಿಕೊಂಡು ಮುಕ್ತಾಯ ಮಾಡೋಣ ಪ್ರೇರೆ. ಕೊನೆಯದಾಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎನ್ನುವ ಅಂಶ. ಕೊರಿಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 2 Corinthians chapter 12 verse 34th word. 2ನೇ ಕೊರಿಂಥ 12ನೇ ಅಧ್ಯಾಯ 3-4ನೇ ವಾಕ್ಯ ಪ್ರೇರೆ. 3rd-4th word. 2 Corinthians chapter 12 verse 3rd-4th word. ಇಲ್ಲಿ ಓದುವುದಾದರೆ, ಪರದೇಶಕ್ಕೆ ಒಯ್ಯಲ್ಪಟ್ಟನು. ಮನುಷ್ಯನು ಅಂದರೆ 2ನೇ ವಾಕ್ಯದಿಂದ ನೋಡ್ತೇವೆ ಪ್ರೇರೆ. 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಂತರಕ್ಕೂ 2 Corinthians chapter 12 verse 2nd-4th word. 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತವಾಗಿ ಒಯ್ಯಲ್ಪಟ್ಟನು, ನಾನರಿಯೇ, ದೇವರೇ ಬಲ್ಲನು. ಅಪ್ರೆ ಮತ್ತು ದೇವರೇ ಬಲ್ಲನು ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಲು ಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನಂತ ಪ್ರೇರೆ. ಆ ಸಮಯದಲ್ಲಿ ಅವನು ದೇಹ ಸಹಿತವಾಗಿ ಇದ್ದನು, ದೇಹರಹಿತವಾಗಿದ್ದನು, ನಾನರಿಯೇ, ದೇವರೇ ಬಲ್ಲನು, ಅಂಥವನನ್ನು ಕುರಿತು ನಾನು ಹೆಚ್ಚಳ ಪಡುವೆನು. ಆ ಪ್ರೇರೆ ಅಲ್ಲಿ ಪೌಲನು ತನ್ನ ಕುರಿತು ಹೇಳ್ತಿದ್ದಾನೆ ಪ್ರೇರೆ. ಮೂರನೇ ಆಕಾಶದ ಪರ್ಯಂತರಕ್ಕೆ ಒಯ್ಯಲ್ಪಟ್ಟನಂತ 14 ವರ್ಷಗಳ ಹಿಂದೆ. ಅಲ್ಲಿ ಆತನು ಕೇಳಿದ ವಿಷಯಗಳು ಮನುಷ್ಯರು ನುಡಿಯಲು ಅಶಕ್ಯವಾಗಿತ್ತಂತ ಪ್ರೇರೆ, ಅಸಾಧ್ಯವಾಗಿತ್ತಂತ ಮನುಷ್ಯರ ನುಡಿಗೆ ಅದು ಪರದೇಶ ಅಂತದು. ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದ್ನಂತ. ಆ ಸಮಯದಲ್ಲಿ ಆತನು ದೇಹ ಸಹಿತವಾಗಿದ್ದನೋ, ದೇಹ ತೆಗೆದುಕೊಂಡು ಹೋಗಿದ್ದನು, ದೇಹ ಇಲ್ಲದೆ ಹೋಗಿದ್ದನು, ಅವನು ಅರಿತಿಲ್ಲ ಅಂತ ದೇವರೇ ಬಲ್ಲ ಅಂತ ಪ್ರೇರೆ. ಅಂಥವನ ಕುರಿತು ಹೆಚ್ಚಳ ಪಡುವೆನೆಂದು ಹೇಳ್ತಿದ್ದಾನೆ. ಹೌದು, ಹೀಗೆ ದೇವರೇ ಬಲ್ಲರು ಪ್ರೇರೆ. ಹೊಸ ಒಡಂಬಡಿಕೆಯಲ್ಲಿ ಇಲ್ಲ, ಎಲ್ಲರೂ ಸಾಯಬೇಕು. ಇದು ಮನುಷ್ಯ ಜ್ಞಾನ ಪ್ರೇರೆ. ಭೂ ಸಂಬಂಧವಾದದ್ದು, ಅಪೂರ್ಣವಾದದ್ದು, ಪರಿಪೂರ್ಣವಾದದ್ದು ಬಂದಾಗ ಅಪೂರ್ಣವಾದ ಇಲ್ಲವಾಗುತ್ತದೆ ಎನ್ನುವಂತೆ ಪೂರ್ಣವಾಗಿ ಪ್ರೀತಿಸುವವರು
ಯೇಸುವಿನ ಬಳಿಗೆ ಸೇರಿಕೊಳ್ಳುತ್ತಾರೆ. ಹನೋಕನು ಪೂರ್ಣವಾಗಿ ಪ್ರೀತಿಸಿದನು, ಎಲಿಯನು ಪೂರ್ಣವಾಗಿ ಸೇವಿಸಿದನು, ಯೇಸು ಪೂರ್ಣವಾಗಿ ಸೇವಿಸಿದನು ದೇವರನ್ನು. ನಮ್ಮ ಪಾಪಗಳ ಸ್ಥಾನದಲ್ಲಿ ಸಾಯಲೇ ಬಂದಿದ್ದನು ಪ್ರೇರೆ, ಆ ಮರಣದಿಂದ ಬಿಡಿಸಲೇ ಬಂದಿದ್ದನು. ಹೌದು, ಹೀಗೆ ದೇಹ ಸಹಿತವಾಗಿದ್ದನು, ದೇಹರಹಿತವಾಗಿದ್ದನು, ದೇವರೇ ಬಲ್ಲರಂತ ಪ್ರೇರೆ. ಹೀಗೆ ಅನೋಕೆಳೆಯರಂತೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೃಪೆ ಇದೆ ಪ್ರೇರೆ. ಕೃಪೆ ಪ್ರಭು ದೇವರಿಗೆ ಮೆಚ್ಚುಗೆಯಾಗಿ ಮರಣವನ್ನು ಅನುಭವಿಸದೆ ಕೊಂಡೊಯ್ಯುವ ಕೃಪೆ ಪ್ರೇರೆ. ನನಗೂ ಕೂಡ ನಾನು ಪ್ರಾರಂಭದಲ್ಲಿ ವಿಶ್ವಾಸಿಸಿದಾಗ ದೇವರನ್ನು ಸುಮಾರು 20 ವರ್ಷ ರನ್ನಿಂಗ್ ಪ್ರೇಯರ್, ಇವಾಗ 2006-07 ಪ್ರಾರಂಭವಾಯಿತು. ಒಂದು 5-6 ವರ್ಷದ ನಂತರ 2011-12 ಒಂದು ದರ್ಶನ ಆಯಿತು. ಪರಲೋಕಕ್ಕೆ ಎತ್ತಲ್ಪಡುತ್ತಿದ್ದೇನೆ. ಭೂಮಿಯಿಂದ ಬರ್ತಾ ಬರ್ತಾ ಭೂಮಿ ಸಣ್ಣ ಬಾಲ್ ಥರ ಆಯಿತು. ಪರಲೋಕಕ್ಕೆ ಎತ್ತಲ್ಪಟ್ಟೆನು, ಶರೀರ ಸಮೇತ ಎತ್ತಲ್ಪಟ್ಟೆನು ಎನ್ನುವಂತೆ ನನಗೆ ಅನುಭವ ಆಯಿತು ಪ್ರೇರೆ. ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಪ್ರೇರೆ. ದೇವರಿಗೆ ಮೆಚ್ಚುಗೆಯಾಗಬೇಕು. ದೇವರ ಬಳಿಗೆ ಬರುವವರು ದೇವರಿದ್ದಾನೆ, ಆತನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ನಂಬಿಕೆ ಇದ್ದರೆ ದೇವರಿಗೆ ಮೆಚ್ಚುಗೆ ಆಗುತ್ತಾರೆ. ಹೌದು ಪ್ರೇರೆ. ಹೀಗೆ ತಂದೆಯಲ್ಲಿ ನಂಬಿಕೆ ಇಡಬೇಕು, ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಎಂದು ಹೇಳುತ್ತಿದ್ದಾನೆ ಯೇಸು. ಹೌದು ಪ್ರೇರೆ. ಮತ್ತು ನಾನು ತಂದೆ, ನೀನು ನನಗೆ ಕೊಟ್ಟ ಮಹಿಮೆಯನ್ನು, ಜಗತ್ತೋತ್ಪತ್ತಿ ಮತ್ತು ಇವರನ್ನು ನೋಡಬೇಕು. ಮತ್ತು ನೀನು ನನ್ನನ್ನು ಪ್ರೀತಿಸಿದಂತೆ ಇವರನ್ನು ಪ್ರೀತಿಸು. ನಿನ್ನ ಮಹಿಮೆಯನ್ನು ಇವರಿಗೆ ತಿಳಿಸಿದ್ದೇನೆ, ಇನ್ನೂ ತಿಳಿಸುತ್ತೇನೆ, ಮತ್ತು ನಾನು ಅವರಲ್ಲಿ ಇರುವಂತೆ ಪ್ರಾರ್ಥಿಸುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಯೇಸು ನಮ್ಮಲ್ಲಿದ್ದರೆ, ಮರಣ ಗೆದ್ದಾತ ಇದ್ದರೆ ಮತ್ತೆ ಸಾಯೋದ ಅವಶ್ಯಕತೆ ಇಲ್ಲ ಪ್ರೇರೆ. ಬೇರೆ ಬೇರೆ ಭಾಗಗಳಿವೆ ಪ್ರೇರೆ. 30ರಷ್ಟು ಫಲ ಕೊಡುವುದು, 60ರಷ್ಟು, 100ರಷ್ಟು. ಹೌದು, ಒಂದೇ ರೀತಿ ಇರುವುದಿಲ್ಲ ವಿಶ್ವಾಸ. ಹೊಲದಲ್ಲಿ ಬಿತ್ತಲ್ಪಟ್ಟ ತೆನೆಗಳು ಒಂದೇ ರೀತಿ ಇರುವುದಿಲ್ಲ. 30ರಷ್ಟು, 60, 100ರಷ್ಟು ಫಲ ಕೊಡುತ್ತವೆ. ಹೀಗೆ ದೇವರಿಗೆ, ಯೇಸುವಿಗೆ ಶಿಷ್ಯರಿದ್ದರು ಪ್ರೇರೆ. 12 ಜನ ಶಿಷ್ಯರಲ್ಲಿ 3 ಜನ ಶಿಷ್ಯರನ್ನು ವಿಂಗಡವಾಗಿ ಕರೆದುಕೊಂಡು ಹೋಗುತ್ತಿದ್ದ. ಪೇತ್ರ, ಯೋಹಾನ, ಯಾಕೋಬರನ್ನು ತನ್ನ ಪ್ರಾರ್ಥನೆಯಲ್ಲಿ ರೂಪಾಂತರ ಆಗುವುದನ್ನು ಸೂರ್ಯನಂತೆ ಪ್ರಕಾಶಿಸುವುದು ಅವರ ಕಣ್ಣಿಗೆ ಬೀಳುತ್ತದೆ. ಹೌದು ಪ್ರೇರೆ. ಮತ್ತು ಸತ್ತವರನ್ನು ಬದುಕಿಸುವುದಕ್ಕೆ ಹೋದಾಗ ಕೂಡ ಯೇಸು ಯಾಕೋಬ, ಯೋಹಾನ, ಪೇತ್ರರನ್ನು ಕರೆದುಕೊಂಡು ಹೋಗುತ್ತಿದ್ದ ಪ್ರತ್ಯೇಕವಾಗಿ. ಹೀಗೆ ದೇವರ ಪ್ರತ್ಯೇಕವಾದ ಕಾರ್ಯಗಳೇ ಪ್ರೇರೆ. ಇಂಥ ಪ್ರತ್ಯೇಕತೆ ಜೀವಿತ ಪ್ರಭು ನಮ್ಮೆಲ್ಲರಿಗೆ ನೀಡಲಿ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್ ಪ್ರೇರೆ. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನೆನ್ನುವ ಕೆಲವು ಪರಿಶುದ್ಧ ಗ್ರಂಥ, ಸತ್ಯವೇದ, ಬೈಬಲ್ ಗ್ರಂಥದಿಂದ ಮಾತನಾಡುವ ದೇವರ ಪುಸ್ತಕದಿಂದ ಕೇಳಿದ ಪ್ರೇರೆ. ಕೇಳಿದ ವಾಕ್ಯಗಳನ್ನು ಮರೆತು ಹೋಗದಂತೆ ತಂದೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಮತ್ತೊಂದು ಆವರ್ತಿ ನೋಡಿರಿ, ಸಾಧ್ಯವಾದರೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸೃಷ್ಟಿಕರ್ತನೆ, ಸೃಷ್ಟಿ ಯಜಮಾನನೇ, ಸೃಷ್ಟಿಯ ಕಾಯುವಾತನೇ, ನಮ್ಮ ಹೃದಯದಿಂದ ನಿಮ್ಮನ್ನು ಶಿರಬಾಗಿ ಆರಾಧಿಸುವಂತೆ ಅನುಗ್ರಹಿಸುವಾತನೇ. ಭೂಮಿ ಆಕಾಶ ಅಳಿದು ಹೋದರೂ ನಿಮ್ಮ ವಾಕ್ಯ ಅಳಿದು ಹೋಗುವುದಿಲ್ಲ ತಂದೆ. ಅನ್ಯ ಜನರು, ನಿಮ್ಮನ್ನು ವಿಶ್ವಾಸದವರು, ದೇವರ ಕುಮಾರನಾದ ಯೇಸುವನ್ನು ವಿಶ್ವಾಸದವರು ಅಳಿದು ಹೋದರೂ ಯೇಸುವೆ ನಿಮ್ಮನ್ನು ವಿಶ್ವಾಸುವರು. ದೇವರೇ, ನಿಮ್ಮ ಪ್ರಿಯ ಕುಮಾರನನ್ನು ವಿಶ್ವಾಸುವರು. ನೀವು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಮಾನವರ ಪಾಪ ಕೊಡುವ ಸಂಬಳ ಮರಣದ ಜಾಗದಲ್ಲಿ ನಿಮ್ಮ ಮಗನನ್ನು ಬಲಿ ಕೊಟ್ಟಿದ್ದೀರಿ, ನಮ್ಮನ್ನು ಬಿಡಿಸಿದ್ದೀರಿ ಎಂದು ವಿಶ್ವಾಸ ಪ್ರತಿಯೊಬ್ಬರು ಎಂದಿಗೂ ನಾಶವಾಗುವುದಿಲ್ಲ ಎಂಬ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ತಂದೆ. ಹೌದು ಸ್ವಾಮಿ, ಈ ಲೋಕದಲ್ಲಿ ಆಶೆಗಳಲ್ಲಿ ನಾವು ಆನಂದ ಹುಡುಕುತ್ತಿರುವಾಗ ಆ ಆನಂದ ಸಿಗುವುದಿಲ್ಲ. ನಿಜವಾದ ಆನಂದ, ಈ ಲೋಕದ ಆನಂದ ಸೈತಾನನಿಂದ ಉಂಟಾಗಿದೆ, ಪ್ರಾಕೃತವಾದದ್ದು, ಅದು ಅಳಿದು ಹೋಗುವಂಥದ್ದು, ಸಿಗುವುದಿಲ್ಲ ನಿಜವಾದ ಆನಂದ. ಆ ನಿಜವಾದ ಆನಂದ ಯೇಸು ಕ್ರಿಸ್ತನಾಗಿದ್ದಾನೆ ತಂದೆ. ನಿಮ್ಮ ಪ್ರಿಯ ಕುಮಾರನಲ್ಲಿರುವ ಜೀವವಾಗಿದೆ, ವಿಶ್ವಾಸ ಆಗಿದೆ. ಹೀಗೆ ನಮ್ಮೆಲ್ಲರ ಪಾಪ ಪರಿಹಾರಕ್ಕೂ ಯೇಸುವೆ ಎಂದು ಲೋಕದ ಜನರು ಅರಿತುಕೊಳ್ಳುವಂತೆ ನಮ್ಮ ಪಾಪ ಪರಿಹಾರಕ ನೀನೇ ಎಂದು ಅರಿತು ಪಾಪ ಕ್ಷಮಾಪಣೆ ಹೊಂದಲು ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯುವ ಯೇಸು ಎಂಬ ಹೆಸರಿಂದ ಸ್ವರ್ಗದಿಂದ ಇಳಿದು ಬಂದ ದೇವರು ನೀವೆಂದು, ಯೇಸು ಎಂದರೆ
ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಎನ್ನುವ ಕೃಪೆ ನೀಡಿರಿ ತಂದೆ. ನೀಡಿದಕ್ಕಾಗಿ ಸ್ತೋತ್ರ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಯಾವ ಹೆಸರಿನಿಂದ ರಕ್ಷಣೆ ಇಲ್ಲ, ಯೇಸು ಎಂಬ ಹೆಸರಿನಿಂದ ಮಾತ್ರ. ಸ್ವರ್ಗ, ಮರ್ತ್ಯ, ಪಾತಾಳ, ಜೀವರಾಶಿಗಳು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿದು ತಂದೆಯಾದ ದೇವರಿಗೆ ಘನವನ್ನು ಸ್ತೋತ್ರವನ್ನು ಸಲ್ಲಿಸುತ್ತಾರೆ ಎಂಬ ಜ್ಞಾನ ನೀಡಿ ತಂದೆ. ನಿಮ್ಮ ಮಕ್ಕಳಿಗೆ, ಭೂಲೋಕದ ಮಾನವರಾದ ನಮ್ಮ ಮಕ್ಕಳಿಗೆ ಸುವಾರ್ತೆ ಸಾರುವಾಗ ತಕ್ಕ ಕಾರ್ಯ ಮಾಡುವಂತೆ, ಸುವಾರ್ತೆ ಮಕ್ಕಳ ಹೃದಯದಲ್ಲಿ ಪ್ರಕಾಶಿಸುವಂತೆ, ಮಾನವ ಹೃದಯದಲ್ಲಿರುವ ಆ ಇಹಲೋಕದ ಮಿಥ್ಯ ದೇವರು ಹರಿದೋಗುವಂಥ, ನಾಶವಾಗುವಂಥ ಪರಿಶುದ್ಧಾತ್ಮನ ಅಗ್ನಿಯ ಕಾರ್ಯ ಮಾಡಬೇಕೆಂದು ಪ್ರಾರ್ಥಿಸುವ ತಂದೆ. ಹೀಗೆ ನಮ್ಮ ರೋಗ ನಿವಾರಕ ನೀವೇ ಯೇಸುವೆ ಎಂದು ಅರಿತುಕೊಳ್ಳಲು ಕೃಪೆ ನೀಡಿ ನಿಮ್ಮ ಮಕ್ಕಳಿಗೆ. ಯೇಸು ನಿಮ್ಮ ಗಾಯಗಳಿಂದ ನಮಗೆ ಗುಣವಾಯಿತು. ವಿಶ್ವಾಸುವ ಮಕ್ಕಳಿಗೆ, ಮನುಕುಲಕ್ಕೆ ಮಾರಣಾಂತಿಕ ರೋಗ, ಮಾನಸಿಕ, ಆತ್ಮಿಕ, ಹೃದಯ ರೋಗ, ಎಲ್ಲಕ್ಕಿಂತ ವಂಚಕವಾದ ಹೃದಯ ರೋಗದಿಂದ ಬಿಡುಗಡೆ ಆಯಿತು ಪ್ರಭುವೆ. ಹೊಸ ಹೃದಯ, ಹೊಸ ಮನಸ್ಸು, ಹೊಸ ಸ್ವಭಾವ, ಕಲಾದ ಹೃದಯ ತೆಗೆದು ಮೃದು ಮಾಂಸದ ಹೃದಯ, ಹೌದು ಪ್ರಭು, ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗಾಯದಿಂದ, ನಿಮ್ಮ ರಕ್ತದಿಂದ ಬಿಡುಗಡೆ ಮಾಡಿದಿರಿ ಪ್ರಭುವೆ. ಪಾಪ ಶಾಪಗಳ ನಿಯಮದಿಂದ ಬಿಡಿಸಿ ಪರಿಶುದ್ಧಾತ್ಮನ ಜೀವದ ನಿಯಮಕ್ಕೆ ಸೇರಿಸಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹೌದು ಪ್ರಭುವೆ, ಹೀಗೆ ನಮ್ಮ ಚಿಂತೆயை ತೊಲಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀವೇ ಎಂದು ಕಂಡುಕೊಳ್ಳಲು ತಂದೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಿಮ್ಮ ಪ್ರತಿಯೊಬ್ಬ ಮಗ ಮಗಳನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಹೀಗೆ ಮಾಡಿ ದುಷ್ಟನ ಎಲ್ಲ ಕಾರ್ಯಗಳನ್ನು ನಿಮ್ಮ ಮಕ್ಕಳ ಜೀವಿತದಲ್ಲಿ ನಾಶ ಮಾಡುತ್ತಾ ದೊಡ್ಡ ಬಿಡುಗಡೆ, ನಿತ್ಯ ಜೀವನ ಉಂಟು ಮಾಡುತ್ತಾ ಬರಬೇಕೆಂದು ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನ ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಸತ್ಯ ದೇವರೇ, ನಿತ್ಯ ಜೀವವೇ, ಜೀಸಸ್ ನೇಮ್, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರಿಯರೇ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂದು ಲೋಕದ ಬೆಳಕಾದ ನಮ್ಮ ರಕ್ಷಕ, ಆರೋಗ್ಯ ನಾಯಕನಾದ, ಬಿಡುಗಡೆ ನಾಯಕನಾದ ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡಿದ್ದೇವೆ ಪ್ರಿಯರೇ. ಇಂದು ನಿನ್ನನ್ನು, ನನ್ನನ್ನು ಕೂಡ ಕರೀತಿದ್ದ ಪ್ರಿಯರೇ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನೆಂದು. ಹೌದು, ಹೃದಯದಲ್ಲಿ ಭಯಪಡಬೇಡ್ರಿ, ಕಳವಳಗೊಳ್ಳಬೇಡ್ರಿ, ತಂದೆಯನ್ನು ನಂಬಿರಿ, ಯೇಸುವನ್ನು ನಂಬಿರಿ. ಹೌದು ಪ್ರಿಯರೇ, ಅಂಥ ಕೃಪೆ ಯೇಸು ತನ್ನ ವಾಕ್ಯಗಳಿಂದ ಪರಿಶುದ್ಧ ಮರಣಗೆದ್ದ ಆತ್ಮ ನಮ್ಮೆಲ್ಲರಿಗೂ ನೀಡಲಿ. ಆಮೇಲೆ ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರೆ ಭೇಟಿ ಹೋಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಬಿಡುಗಡೆ, ಜಯ, ಆಶೀರ್ವಾದ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಸ್ವರ, ವರ, ಫಲ, ಆಯುಧ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಯಾಣದೊಂದಿಗೂ, ನಿಮ್ಮ ವಿಶ್ವಾಸ, ಪ್ರಾರ್ಥನಾ, ಸಾಕ್ಷ್ಯ, ಪರಿಶುದ್ಧ ಜೀವಿತದೊಂದಿಗೆ ನೆಲೆಗೊಂಡಿರಲಿ. ದೊಡ್ಡ ಬೆಳಕಾಗಿ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸೇರಿಸಿಕೊಳ್ಳಲಿ ಪ್ರಭು. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್.